ವಾ ಹೆಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸೂಪರ್ ಆಗಿದ್ದೀನಿ. ಅಂಡ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಮಾಡ್ಬೋದು ಗೈಸ್. ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ 10 ನಿಮಿಷದಲ್ಲಿ ಈಸಿಯಾಗಿ ಮಾಡೋ ಅಂತ ಗ್ರೀನ್ ಚಾಪ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು. ಸೊ ಸಕ್ಕತ್ತಾಗಿ ಬಂದಿತ್ತು. ಹಂಗಾಗಿ ಈಗ ಇನ್ನೊಂದ್ಸಲ ನಿಮಗೆ ತೋರ್ಸೋಣ ಅಂತ ಅಗೇನ್ ಮಾಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ. ಮೊದಲು ಒಂದು ಮಿಕ್ಸಿ ಜಾರಿಗೆ ಇಷ್ಟು ಗೋಡಂಬಿ, ಅದಾದ್ಮೇಲೆ 2 ಏಲಕ್ಕಿ, 2 ಲವಂಗ, ಒಂದು ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಚಕ್ಕೆ, ಮತ್ತೆ ಇದೆಂತ ಗಸಗಸೆ ಮರ್ತೆ ಹೋಗ್ಬಿಟ್ಟಿದೆ. ಗಸಗಸೆನ ಆಡ್ ಮಾಡಬೇಕು. ಅದಾದ್ಮೇಲೆ ನಾನು ಇಲ್ಲಿ 1 kg ಅಷ್ಟು ಚಿಕನ್ ಇದೆ ನೋಡಿ. 1.5 kg. 1.5 ಇದೆಯಾ? ಓಕೆ, 1.5 ಇದೆಯಂತೆ. ಸೊ 1.5ಗೆ ನಾನಿಲ್ಲಿ 2 ಚಿಕ್ಕ ಟೊಮೊಟೊ, ನಾಟಿ ಟೊಮೊಟೊ ತಗೊಂಡಿದ್ದೀನಿ. ಅದಾದ್ಮೇಲೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಅದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಅಂಡ್ ಇದಕ್ಕೆ ತೆಂಗಿನಕಾಯಿ. ಮೋಸ್ಟ್ ಆಫ್ ಎಲ್ಲಾರ್ಗು ಕ್ವಶನ್ ಇರುತ್ತೆ, ಯಾಕೆ ಇದು ನಾವು ಮಾಡಿದ್ರೆ ಗ್ರೀನ್ ಕಲರ್ ಚಾಪ್ಸ್ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಬಂದು ಇದು ಮೆಂತ್ಯ ಸೊಪ್ಪು. ಇದಕ್ಕೆ ಮೆಂತ್ಯ ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸೆಕೆಂಡ್. ಅದಾದ್ಮೇಲೆ ಇವಾಗ ಏನ್ ಆಡ್ ಮಾಡ್ಕೊಂಡಿದೀವಲ್ಲ, ಅದಕ್ಕೆ ನಾನಿಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ. ಅಂಡ್ ಇದ್ರೊಳಗಡೆನೆ ಖಾರ ಪುಡಿ, ಸಾಂಬಾರ್ ಪುಡಿ ಎಲ್ಲ ಆಡ್ ಮಾಡಿ ರುಬ್ಕೋತಾ ಇದ್ದೀನಿ. ಇದನ್ನ ಆಕ್ಚುಲಿ ನಮ್ಮ ಹಾಸನ್ ಸೈಡ್ ನಾವ್ ಹಿಂಗ್ ಮಾಡೋದಿಲ್ಲ. ಸೆಪ್ರೇಟ್ ಮಸಾಲಾ ಮಾಡ್ಕೊಂತೀವಿ. ಹಾಸನ್ ಸ್ಟೈಲ್ ಆಲ್ರೆಡಿ ತೋರಿಸಿದ್ದೀನಿ. ಬ್ಯಾಂಗ್ಳೂರ್ ಅವ್ರು ಹೆಂಗ್ ಮಾಡ್ತಾರೆ ಅಂತ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಅಲ್ಲ. ಸೊ ಹಂಗಾಗಿ ಇದನ್ನ ಟ್ರೈ ಮಾಡ್ತಾ ನಿಮ್ಗೆ ತೋರಿಸ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಖಾರ ಪುಡಿ. ಸೆಪ್ರೇಟ್ ಇರತ್ತೆ. ಖಾರ ಪುಡಿ ಬೇರೆ, ಸಾಂಬಾರ್ ಪುಡಿ ಬೇರೆ. ನಮ್ಮ ಮನೇಲಿ ಡಬಲ್ ಹಾಕೋಬೇಕು. ಖಾರ ಪುಡಿ ಎಷ್ಟು ಹಾಕೊಂಡಿರ್ತೀವಿ ಅದಕ್ಕೆ ಡಬಲ್ ಸಾಂಬಾರ್ ಪುಡಿ. ಸೊ ಇಲ್ಲಿ 1.5 ಹಾಕಿದ್ದೀನಿ. ಸೊ 3 ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್. ಇದಿಷ್ಟನ್ನು ವಾಟರ್ ಆಡ್ ಮಾಡ್ಕೊಂಡು ಗ್ರೈಂಡ್ ಮಾಡಬೇಕು. ಇವಾಗ ಈ ಮಸಾಲೆಗೆ ಸ್ವಲ್ಪ ವಾಟರ್ ಆಡ್ ಮಾಡಿದ್ದೀನಿ, ಈರುಳ್ಳಿ ಇರೋದ್ರಿಂದ. ಸೊ ಜಾಸ್ತಿ ಏನು ವಾಟರ್ ಆಡ್ ಮಾಡಬೇಡಿ. ಇವಾಗ ಗ್ರೈಂಡ್ ಮಾಡುವ. ನೋಡಿ, ಈ ಕಲರ್ ಬರುತ್ತೆ, ಗ್ರೀನ್ ಕಲರ್. ಸೊ ಇದು ಮಸಾಲ. ಇವಾಗ ಒಗ್ಗರಣೆಗೆ ಹಾಕೋಣ. ಗೈಸ್, ಇಲ್ಲಿ ನಾನು ಬಂದು ಬಾಣಲಿ ತಗೊಂಡಿದ್ದೀನಿ. ಬಾಣಲಿಗೆ ಆಯಿಲ್ ಹಾಕಿ ಸ್ವಲ್ಪ ಬಿಸಿ ಆಗಲಿ. ಅದಾದ್ಮೇಲೆ ಆಯಿಲ್ ಹಾಕೋಣ. ಸೊ ಇವಾಗ ಬಿಸಿ ಆಗಿದೆ. ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ವಾಟರ್ ಮಿಕ್ಸ್ ಆಗಿತ್ತು ಅನ್ಸುತ್ತೆ. ಸೊ ಇವಾಗ ಆಯಿಲ್ ಬಿಸಿ ಆದ್ಮೇಲೆ ಈರುಳ್ಳಿ ಆಡ್ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಅಂತ. ತುಂಬಾ ಸಿಂಪಲ್ ಗೈಸ್, ಬೇಗ ಮಾಡ್ಕೊಬಹುದು. ಲೈಕ್ ನನಗೆ ಯಾವ ತರ ಫೀಲ್ ಆಗುತ್ತೆ ಅಂದ್ರೆ, ಲೈಕ್ ವೆಜ್ಗಿಂತ ನಾನ್ ವೆಜ್ಜೇ ಈಸಿ, ಬೇಗ ಮುಗ್ದೋಗ್ಬಿಡತ್ತೆ. ಅಂಡ್ 1 ಮಸಾಲ ರುಬ್ಕೊಂಡ್ರೆ ಸಾಕು, ಎಲ್ಲ ನಾನ್ ವೆಜ್ ಅಡ್ಗೆ ಆರಾಮ್ಸೆ ಮಾಡ್ಬೋದು. ವೆಜ್ ಹಂಗಲ್ಲ, ಎಲ್ಲದನ್ನು ಸೆಪ್ರೇಟ್ ಬೇರೆ ಮಾಡಬೇಕು. ಸೊ ನಿಮಗೂ ಹಂಗೆ ಅನ್ಸುತ್ತಾ? ಕಮೆಂಟ್ ಮಾಡಿ. ಸೊ ಈರುಳ್ಳಿ ಫ್ರೈ ಆದ್ಮೇಲೆ ಚಿಕನ್ ಆಡ್ ಮಾಡೋಣ. ಜಸ್ಟ್ ಗೈಸ್, ಇವಾಗ ಆನಿಯನ್ ಫ್ರೈ ಆಗಿದೆ. ಸೊ ಚಿಕನ್ ಆಡ್ ಮಾಡೋಣ. ಇಲ್ಲಿ ನೋಡಿ, ನಮ್ಮ ಮನೆಯವರು ಚಿಕನ್ ಲೆಗ್ ಪೀಸ್ ತಂದಿದ್ದಾರೆ. ಸ್ಕಿನ್ಲೆಸ್ ಮಾಡಿಸಿದ್ದಾರೆ.
ಲೈಕ್ ನನಗೆ ಸ್ಕಿನ್ ಇದ್ದರೆ ಇಷ್ಟ ಆಗಲ್ಲ ಚಿಕನ್ನು, ಸೊ ಹಾಗಾಗಿ ಸ್ಕಿನ್ಲೆಸ್ ಮಾಡಿಸ್ಕೊಂಬಂದಿದ್ದಾರೆ. ಇದಕ್ಕಿವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ನಾನು ಅಗೇನೇನು ಸಾಲ್ಟ್ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗಲ್ಲ, ಸೊ ಒಟ್ಟಿಗೆ ಹಾಕ್ಬಿಡ್ತೀನಿ. ಕಲ್ಲುಪ್ಪು ಖಾಲಿ ಆಗಿದೆ, ಸೊ ಹಂಗಾಗಿ ಪುಡಿ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತೀನಿ. ನಾನು ಪ್ರತಿಯೊಂದು ಅಡುಗೆಯಲ್ಲೂ ಅರಿಶಿನ ಮಿಸ್ ಮಾಡಲ್ಲ ಗೈಸ್. ಇದು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದರಲ್ಲಿ. ಸೊ ಇದನ್ನು ನಾನು ಎಲ್ಲ ಅಡುಗೆಯಲ್ಲೂ ಯೂಸ್ ಮಾಡ್ತೀನಿ. ಸೊ ಇದನ್ನು ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ಅದಾದಮೇಲೆ ಮಸಾಲ ಆ್ಯಡ್ ಮಾಡೋದು. ಆ್ಯಂಡ್ ಇವಾಗಲೇ ನಾನು ಪುದೀನನ ಆ್ಯಡ್ ಮಾಡಿಬಿಡ್ತೀನಿ. ಇವಾಗ ಇದೊಂದು 10 ಮಿನಿಟ್ಸು ಕುಕ್ ಆಗಬೇಕು. ಅಂದರೆ ವಾಟರ್ ಬಿಡುತ್ತಲ್ಲ ಚಿಕನ್ನು, ಸೊ ಅದೆಲ್ಲ ಸ್ವಲ್ಪ ಇದಾದಮೇಲೆ ಸಾರಿ ಆ ಮಸಾಲಾನ ಆ್ಯಡ್ ಮಾಡೋಣ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಾರಿ, ತುಂಬ ಜನ ಕೇಳ್ತಾ ಇರ್ತೀರ ಯಾಕೆ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಾ ಇಲ್ಲ, ಕುಕ್ಕಿಂಗ್ ವಿಡಿಯೋಸ್ ಮಾಡಿ, ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಸೀರಿಯಸ್ ಆಗಿ ಹೇಳ್ಬೇಕಂತಂದ್ರೆ ನಿಜವಾಗ್ಲೂ ಟೈಮೇ ಸಿಗಲ್ಲ. ಲೈಕ್ ಮನೆ ಕೆಲಸ ಮಾಡಿಕೊಂಡು, ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿಕೊಂಡು, ಆ್ಯಂಡ್ ಯೂಟ್ಯೂಬ್ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಟೈಮೇ ದಿನಾನೇ ಸಾಲ್ತಾ ಇಲ್ಲ ಅನ್ಬೋದು. ಅಷ್ಟು ಬ್ಯುಸಿಯಾಗಿರುತ್ತೆ ಡೇ ಫುಲ್ಲು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಮನೆಯಲ್ಲೇ ಇರ್ತೀನಿ. ಸೊ ಮನೇಲಿ ಏನು ಕಂಟೆಂಟ್ ಮಾಡೋಣ ಅನಿಸುತ್ತೆ, ಆಮೇಲೆ ಕುಕ್ಕಿಂಗ್ ಮಾಡೋಣ ಅಂತ ನೋಡಿದ್ರೆ ಟೈಮ್ ಆಗಿಬಿಟ್ಟಿರುತ್ತಾ. ಸೊ ಹಾಗಾಗಿ ಇದೆಲ್ಲ ಸ್ಟ್ಯಾಂಡ್ ಎಲ್ಲ ಇಟ್ಕೋಬೇಕು, ವಿಡಿಯೋ ಮಾಡಬೇಕು, ಅದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಅಡುಗೆ ಮಾಡಿ ಮುಗಿಸ್ಬಿಟ್ಟು ಕೂತ್ಕೊಂಡ್ರೆ ಸಾಕಪ್ಪ ಅನ್ನಂಗೆ ಆಗಿರುತ್ತೆ. ಸೊ ಹಾಗಾಗಿ ನಾನು ಕುಕ್ಕಿಂಗ್ ವೀಡಿಯೋಸ್ನ ಅಷ್ಟು ಮಾಡ್ತಾ ಇಲ್ಲ ಇವಾಗ. ಆ್ಯಂಡ್ ಹೀಗೆ ಯಾವಾಗಾದರೂ ಟೈಮ್ ಸಿಕ್ಕಿದಾಗ, ಫ್ರೀ ಇದ್ದಾಗ ಮಾಡ್ತಿರ್ತೀನಿ ಅಷ್ಟೇ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ವ್ಯೂಸೇ ಬರಲ್ಲ ಗೈಸ್. ಇನ್ಸ್ಟಾಗ್ರಾಮಲ್ಲಿ ನೀವು ಏನು ಹಾಕಿದ್ರು ಸ್ವಲ್ಪ ಆದರೂ ವ್ಯೂಸ್ ಬರುತ್ತೆ, ಸಮಾಧಾನ ಆದರೂ ಆಗುತ್ತೆ ಅಷ್ಟು ಕಷ್ಟಪಟ್ಟಿದ್ದಕ್ಕೆ. ಬಟ್ ಯೂಟ್ಯೂಬಲ್ಲಿ ಏನಂತ ಹೇಳಿದ್ರೆ ಕ್ಲಿಕ್ ಆಗಬೇಕು, ನೀವೊಂದು ಕನ್ಸಿಸ್ಟೆನ್ಸಿ ಇರಬೇಕು, ಡೈಲಿ ಒನ್ ಡೇನು ಮಿಸ್ ಮಾಡದೆ ವ್ಲಾಗ್ಸ್ ಆಗ್ತಾ ಇರಬೇಕು. ಸೊ ಹಂಗಿದ್ರೆ ಅಷ್ಟೇ ಯೂಟ್ಯೂಬಲ್ಲಿ ವ್ಯೂಸ್ ಬರುತ್ತೆ. ಸೊ ವ್ಯೂಸನ್ನು ಕಡಿಮೆ ಬರುತ್ತಲ್ಲ, ಆವಾಗ ನಂಗೆ ತಲೆಗೆ ಏನಂತ ಬರುತ್ತೆ ಅಂದರೆ ಇದು ವ್ಯೂಸು ಬರಲ್ಲ, ಇದರಲ್ಲಿ ಅಷ್ಟು ಅಮೌಂಟು ಡಾಲರ್ ಹೆಂಗೆ ಕೌಂಟ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ $100 ಆಗೋಕ್ಕೆ ಇನ್ನೂ ತುಂಬ ಡೇ ಬೇಕು. ಸ್ವಲ್ಪನೇ ಡಾಲರ್ ಆಗುತ್ತೆ ಅಷ್ಟೇ, ಜಾಸ್ತಿ ಬೇಗ ಆಗ್ತಾನೆ ಇಲ್ಲ. ಸೊ ಆ ಅಮೌಂಟ್ನ ನಾನು ಇನ್ಸ್ಟಾಗ್ರಾಮಲ್ಲೇ 1 ಮಂತಿಗೆಲ್ಲ ತೊಗೊಂಡ್ಬಿಡ್ತೀನಿ. ಸೊ ಹಾಗಾಗಿ ಜಾಸ್ತಿ ಇನ್ಸ್ಟಾಗ್ರಾಮ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಬನ್ನಿ ಇವಾಗ ಇದು 10 ಮಿನಿಟ್ಸ್ ಆಯಿತು. ಇವಾಗ ಈ ಮಸಾಲಾನ ಆ್ಯಡ್ ಮಾಡೋಣ. ಗ್ರೀನ್ ಕಲರ್ ಮಸಾಲ. ಈ ಮಸಾಲ ಆ್ಯಡ್ ಮಾಡಿ ಇದು ಏನು ಉಳಿದಿರುತ್ತಲ್ಲ ಇದಕ್ಕೆ ವಾಟರ್ನ ಸೇರಿಸ್ಬಿಟ್ಟು ಆ್ಯಡ್ ಮಾಡ್ತೀನಿ ನಾನು. 1 ನಿಮಿಷ. ವಾವ್, ನೀವು ನೋಡ್ತಿರ್ಬೋದು ಏನು ಸಖತ್ ಕಲರ್ ಬಂದಿದೆ ಅಂತ. ಇದು ಬೇಯಬೇಕಲ್ವಾ, ಸೊ ಹಂಗಾಗಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತೀನಿ. ಅದು ಗಟ್ಟಿ ಆಗತ್ತೆ ಗೈಸ್. ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ವಾಟರ್ ಬೇಕು, ಯಾಕಂದರೆ ಚಿಕನ್ ಕುಕ್ ಆಗಬೇಕಲ್ಲ. ಸೊ ಹಾಗಾಗಿ ಈ ಥರ ಸೊ ನೀಟಾಗಿ ಕುಕ್ಕಾಗಿ ಆಯಿಲ್ ಬಿಟ್ಟರೆ ಮುಗೀತು ನೋಡಿ. ಇಷ್ಟೇ, ಎಷ್ಟು ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು. ಟೇಸ್ಟು ಅಷ್ಟೇ ಸಖತ್ ಚೆನ್ನಾಗಿರುತ್ತೆ ಗೈಸ್. ಟ್ರೈ ಮಾಡಿ ಸೀರಿಯಸ್ ಆಗಿ ಒಂದ್ಸಲ, ನೀವೇ ಹೇಳ್ತೀರಾ ನನಗೆ. ಹಿಂಗೆ ಕಾಣ್ತಾ ಇದೆ ನಮ್ಮ ಮನೆ ಚಿಕನ್ ಗ್ರೇವಿ. ಇದನ್ನ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುಕ್ ಆಗಬೇಕು. ಸೊ ಒಂದು 10 to 15 ಮಿನಿಟ್ಸ್ ಕುಕ್ ಆದರೆ ಸಾಕು ಕಂಪ್ಲೀಟ್ ಚಿಕನ್ನು. ಅಷ್ಟೇ, ಫುಲ್ ಕುಕ್ ಆದಮೇಲೆ ತೋರಿಸ್ತೀನಿ. ಗೈಸ್ ಇವಾಗ 15 ಮಿನಿಟ್ಸ್ ಆಯಿತು, ಚೆನ್ನಾಗಿ ಕುಕ್ ಆಗಿದೆ. ಸೊ ಆಫ್ ಮಾಡಿದ್ದೀನಿ. ಆ್ಯಂಡ್ ನೋಡಿ ಹೆಂಗಿದೆ ಅಂತ. ವಾ, ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಆ್ಯಂಡ್ ಟೇಸ್ಟ್ ಕೂಡ ನಾನು ಮಾಡಿದೆ, ಸಖತ್ತಾಗಿದೆ. ನೀವು ಮನೆಯಲ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಆ ಕಲರ್ ಟೆಕ್ಸ್ಚರ್ ನೋಡಿ
ಎಸ್ ಗೈಸ್, ಇವಾಗ ನಾನು ಮಧ್ಯಾಹ್ನಕ್ಕೆ ದೋಸೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ನಾವು ಸೆಪ್ಟೋದಲ್ಲಿ ಏನೋ ಆರ್ಡರ್ ಮಾಡ್ತಾ ಇದ್ವಿ, ಆವಾಗ 9 ರೂಪಿಗೆ ದೋಸೆ ಬ್ಯಾಟರ್ ಇತ್ತು. ಸೊ ಟ್ರೈ ಮಾಡೋಣ, ಯಾವತ್ತು ಆಚೆ ಟ್ರೈ ಮಾಡಿಲ್ಲಲ್ಲ ಅಂತ ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ್ರು. ಸೊ ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ದೋಸೆ ಆ್ಯಂಡ್ ಸ್ವಲ್ಪ ರೈಸ್ ಇದೆ. ಸೊ ದೋಸೆ ಮಾಡಿದಾಗ ಅವ್ರಿಗೆ ಟೇಸ್ಟ್ ಹೆಂಗಿದೆ ಅಂತ ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್.